ದೇವರು ಏನನ್ನಾದ್ರೂ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾರ ಮೂಲಕ ಮಾಡಿಸ್ತಾ ಇದ್ದಾನೆ? ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ. ಹಾಗಾಗಿ ನಾನು ಮಾಡುವುದಕ್ಕೆ ನನಗೆ ಇದರಿಂದ ಇಂಥ ಫಲ ಬೇಕು, ಆ ಫಲದ ಅಪೇಕ್ಷೆ ಕೂಡ ಇರಬಾರ್ದು. ನಿರಾಶೀಹಿ ನಿರ್ಗತ ಆಶೀಹಿ. ಆಶೀಹಿ ಅನ್ನೋದು ಬಯಕೆಗಳು ಅಂತ ಅರ್ಥ, ಬಹುವಚನ. ಅದು ಯಾವುದೇ ರೀತಿಯಲ್ಲೂ ಕೂಡ ಬಯಕೆಗಳು ಇರಬಾರದು. ಕಾಯಿಕವಾದ, ಮಾನಸಿಕವಾದ, ವಾಚಿಕವಾದ, ಯಾವುದೇ ರೀತಿಯಿಂದಲೂ ಕೂಡ ಬಯಕೆ ಎಂಬುದು ನಮಗಿರಬಾರದು. ನಿರಾಶೀಹಿ ನಿರ್ಗತ ಆಶೀಹಿ. ಕೇವಲ ಒಂದೇ ಬಯಕೆ, ದೇವರು ನಮ್ಮನ್ನು ಅನುಗ್ರಹಿಸಲಿ, ನಾನು ಈ ಮಾಡುವಂತ ಕ್ರಮದಿಂದ ಭಗವಂತ ತೃಪ್ತನಾಗ್ಲಿ ಎಂತಕ್ಕಂಥ ಒಂದು ಬಯಕೆ ಬಿಟ್ಟು ಮತ್ತೆ ಯಾವುದೇ ರೀತಿಯಾಗಿರತಕ್ಕಂಥ ಆಸೆ ಆಕಾಂಕ್ಷೆಗಳು ಇರಬಾರದು. ನಿರಾಶೀಹಿ ನಿರ್ಮಮ ಭೂತ್ವ. ನಿರ್ಮಮ ಮಮರಹಿತನಾಗಿ ಅಹಂಕಾರ ರಹಿತನಾದವನಾಗಿ, ನಿರಾಶೀಹಿ ನಿರ್ಮಮ ಭೂತ್ವ ಯುದ್ಧಸ್ವ ವಿಗತ ಜರ. ನಿರ್ಮಮ ನಿರ್ಗತ ಮಮ, ಒಂದು ಆಸೆ ಬಿಡಬೇಕು. ಮತ್ತು ಮಮಕಾರ, ನಾನು ನನ್ನದು, ನಾನು ಅಂದ್ರೆ ಅಹಂಕಾರ ಆಗುತ್ತೆ. ಮತ್ತು ನನ್ನದು, ನನ್ನ ಕರ್ಮದಿಂದ ನನಗೆ ಸಿಗುತ್ತಾ ಇರುವಂತದ್ದು, ನನ್ನ ಮನೆ, ನನ್ನ ಸಂಪತ್ತು, ನನ್ನ ಸಂಪಾದನೆ, ನನ್ನ ಸ್ಥಾನಮಾನ, ನನ್ನ ಬುದ್ಧಿವಂತಿಕೆಯಿಂದ, ನನ್ನ ಶಕ್ತಿ ಸಾಮರ್ಥ್ಯದಿಂದ ನಾನು ಸಂಪಾದಿಸಿದ್ದು, ಇದೆಲ್ಲವೂ ಕೂಡ ಮಮಕಾರವನ್ನ ಬಿಡಬೇಕು. ಯಾವಾಗ ನಾವು ಅಧ್ಯಾತ್ಮ ಚೇತಸ್ಸರಾಗ್ತೀವೋ, ಅಂದ್ರೆ ಆತ್ಮಾನಂ ಅಧಿಕೃತ್ಯೇತಿ ಅಧ್ಯಾತ್ಮಂ, ಎಲ್ಲವೂ ಕೂಡ ದೇವರ ಪೂಜೆ, ದೇವರ ಪೂಜೆಯನ್ನ ದೇವರೇ ಮಾಡಿಸ್ತಾ ಇದ್ದಾನೆ, ಈ ಭಾವನೆ ನಮಗೆ ಯಾವಾಗಿರುತ್ತೋ ಆಗ ನಾವು ಮಮಕಾರವನ್ನು ಬಿಡ್ಲಿಕ್ಕಾಗತ್ತೆ. ಅಂದ್ರೆ ನಾವು ಅಧ್ಯಾತ್ಮ ಚೇತಸ್ಸರಾಗದೇನೆ ಮಮಕಾರವನ್ನ ಬಿಡ್ಲಿಕ್ಕೆ ಸಾಧ್ಯವಿಲ್ಲ, ಅಹಂಕಾರವನ್ನ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಶ್ರೀಕೃಷ್ಣ ಮೊದಲು ಹೇಳಿದ್ದು ಅಧ್ಯಾತ್ಮ ಚೇತಸ್ಸನ್ನ ಪದವನ್ನ ಮೊದಲು ಹಾಕಿ ನಿರಾಶೀಹಿ ನಿರ್ಮಮಃ ಈ ಪದ ನಂತರ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಎಲ್ಲವನ್ನೂ ಮಾಡಿಸುವವನು ದೇವರು, ಎಲ್ಲವೂ ದೇವರ ಪೂಜೆಯೇ. ಆ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನ ಕೊಡ್ತಕ್ಕಂಥವನು ದೇವರೇ, ಅಲ್ಲಿಗೆ ಫಲ ಕೊಡೋನು ದೇವರು ಅಂದ್ಮೇಲೆ ಫಲದ ಬಯಕೆ ನಮಗಿರ್ಲೇಬಾರದು. ಯಾಕಂದ್ರೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ದೇವರು ಫಲ ಕೊಡುವಂತದ್ದಿಲ್ವಾ. ಆದ್ದರಿಂದಾಗಿ ಫಲವನ್ನ ಬಯಸೋದು ತಪ್ಪಾಗತ್ತೆ, ಫಲವನ್ನ ಕೊಡುವವನು ಭಗವಂತ ಅಂತ ಮೇಲೆ ನಾವು ಫಲವನ್ನ ಬಯಸ್ತಕ್ಕಂಥ ತಪ್ಪಾಗತ್ತೆ. ನಿರಾಶೀಹಿ ನಿರ್ಮಮಃ ಭೂತ್ವ, ಆಸೆಗಳನ್ನ ಬಿಟ್ಟವನಾಗಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಕರ್ಮ ಮಾಡುವುದು ನಮ್ಮ ಕೆಲಸ, ಫಲದಲ್ಲಿ ಹಕ್ಕು ಸ್ಥಾಪನೆ, ಫಲದಲ್ಲಿ ನಮಗೆ ಅಧಿಕಾರ ಸ್ಥಾಪನೆ ಅದು ನಮ್ಮ ಕೈಯಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ನಿರಾಶೀಹಿ, ಆಸೆಗಳನ್ನ ಬಿಡಬೇಕು. ದೇವರೇ ಮಾಡಿಸೋದಂದ್ರೆ ನಮ್ದು ಯಾವುದೂ ಇಲ್ಲ, ಎಲ್ಲವೂ ಅವನದ್ದಂದ್ಮೇಲೆ ನಾವು ಅಹಂಕಾರವನ್ನ ಪಡೋದು, ಮಮಕಾರವನ್ನ ಪಡೋದು ತಪ್ಪಾಗತ್ತೆ. ಹಾಗಾಗಿ ಎಲ್ಲವೂ ದೇವರದ್ದಾದರಿಂದಾಗಿ, ಎಲ್ಲವೂ ಅವನೇ ಮಾಡೋದು, ಅವನೇ ಮಾಡಿಸೋದಾದರಿಂದಾಗಿ ನಿರ್ಮಮಃ. ಈ ರೀತಿಯಲ್ಲಿ ಭೂತ್ವ ಅಂದ್ರೆ ಆಗಿ, ಈ ಒಂದು ಭಾವನೆಯನ್ನು ಹೊಂದಿದವನಾಗಿ, ವಿಗತ ಜ್ವರ ಯುದ್ಧಸ್ವ, ಜ್ವರವನ್ನ ಬಿಟ್ಟವನಾಗಿ, ಜ್ವರ ಬಿಟ್ಟವನಾಗಿ ಯುದ್ಧ ಮಾಡು. ಏನು ಜ್ವರ ಬಿಟ್ಟು, ವಿಗತ ಜ್ವರ ಶಬ್ದಕ್ಕೆ ಜ್ವರವನ್ನ ಬಿಟ್ಟು ಅಂತ ಅರ್ಥ. ಏನು ವಿಗತ ಜ್ವರ ಬಿಡೋದು ಅಂದ್ರೆ, ಅರ್ಜುನನ ಜ್ವರ ಬಂದಿದ ಅಂದ್ರೆ, ಜ್ವರ ಅಂತ ಹೇಳಿದ್ರೆ ಒಂದು ರೀತಿಯಾಗಿರತಕ್ಕಂಥ ದೈಹಿಕವಾದ ಮಾನಸಿಕವಾದ ಒಂದು ಕಳವಳ, ತೊಂದರೆ, ಅದಕ್ಕೆ ಜ್ವರ ಅಂತ ಕರೀತಕ್ಕಂಥದ್ದು. ಇಲ್ಲಿಗೆ ಅರ್ಜುನನಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾನು ನನ್ನ ಗುರುಗಳನ್ನ, ಬಂಧುಗಳನ್ನ, ಹಿತೈಷಿಗಳನ್ನ ಎಲ್ಲ ಕೊಲ್ಬೇಕಲ್ವಾ ಅನ್ನೋ ಚಿಂತೆ ಕಾಡ್ತಾ ಇದೆ, ಅದೇ ಜ್ವರ. ಇಲ್ಲಿ ಜ್ವರ ಅಂತ ಹೇಳಿದ್ರೆ ಒಂದು ಮಾನಸಿಕವಾದ ಗೊಂದಲ, ಚಿಂತೆ, ಆತಂಕ. ಆ ಆತಂಕಗಳನ್ನೆಲ್ಲ ಬಿಟ್ಟವನಾಗಿ ಧೈರ್ಯವನ್ನ ತೆಗೆದುಕೊಂಡು ಯುದ್ಧಸ್ವ, ಯುದ್ಧವನ್ನ ಮಾಡು. ಅಂದ್ರೆ ಅರ್ಜುನ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾನೆ, ಹಾಗಾಗಿ ಅವನಿಗೆ ಯುದ್ಧ ಮಾಡುವಂತ ಆದೇಶ. ನಮ್ಮೆಲ್ಲರಿಗೂ ಆಗ್ಬೇಕಾದ್ರೆ ನಾವು ಕೂಡ ಒಂದು ಯುದ್ಧ ಭೂಮಿಯಲ್ಲೇ ಇದ್ದೇವೆ. ಈ ಜೀವನವೇ ಒಂದು ರಣರಂಗದಲ್ಲಿನ ಹೋರಾಟ, ನಿರಂತರವಾಗಿ ವಿಧಿಯ ಜೊತೆಗಿನ ಒಂದು ಹೋರಾಟ. ಆ ಹೋರಾಟವನ್ನ ನಾವೇನ್ ಮಾಡಬೇಕು, ಅಲ್ಲಿ ಯಾವ ರೀತಿಯಿಂದ ಬೇಕಾದರೂ ಕೂಡ ನಮ್ಮ ಮೇಲೆ ಆಗಬಹುದು. ಪ್ರತಿ ದಾಳಿಯನ್ನು ಕೂಡ ಎದುರಿಸುವ, ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನ ನಾವು ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಿದ್ದಾನೆ. ಏನೋ ನಮಗೆ ಸ್ವಲ್ಪ ಒಳ್ಳೇದಾಯ್ತು, ನಾವು ಹಿರಿಯಿಕ್ಕುವಂಥದ್ದು, ಅಥವಾ ಏನೇ ಒಂದು ತೊಂದರೆ ಆಯ್ತು ಅಂತೇಳಿ ಕುಗ್ಗಿ ನಾವಿನ್ಯಾವತ್ತೂ ಮೇಲೆದ್ದು ಬಾರದಂತೆ ಕುಸಿದು ಬಿಡುವಂಥದ್ದು, ಆತ್ಮಹತ್ಯಾದಿಗಳನ್ನು ಮಾಡಿಕೊಳ್ಳುವಂಥದ್ದು, ಇದೆಲ್ಲ ತಪ್ಪು. ಅದಕ್ಕೆ ವಿಗತ ಜ್ವರ ಅಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಇಟ್ಟು, ಆತಂಕಗಳನ್ನು ಬಿಟ್ಟು ಧೈರ್ಯವಾಗಿ ನೀವೆಲ್ಲರೂ ನಿಮ್ಮ ನಿಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡಿ ಅನ್ನೋದನ್ನ ಕೃಷ್ಣ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಅನ್ವಯ ಅರ್ಥವನ್ನು ನೋಡೋಣ. ಅಧ್ಯಾತ್ಮ ಚೇತಸ, ಎಲ್ಲವನ್ನೂ ದೇವರೇ ಮಾಡುವವನು, ನಮ್ಮ ಮೂಲಕವಾಗಿ ಮಾಡಿಸುವವನು ಎಂಬ ಭಗವತ್ ಪ್ರಜ್ಞೆಯಿಂದಾಗಿ ಸರ್ವಕರ್ಮಾಣಿ, ಎಲ್ಲಾ ರೀತಿಯಾದ ಕರ್ಮಗಳು,
ಶುಭ ಮತ್ತು ಅಶುಭ ಎಲ್ಲಾ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು. ಯಾಕಂದ್ರೆ ನಮ್ಮಲ್ಲಿ ಒಳ್ಳೆತನ ಇದ್ರೆ, ನಮ್ಮಲ್ಲಿ ಸಾತ್ವಿಕತೆ ಇದ್ರೆ ದೇವರೇ ನಮ್ಮಿಂದ ಒಳ್ಳೆ ಕೆಲಸ ಮಾಡಿಸ್ತಾನೆ. ನಮ್ಮಲ್ಲಿ ರಾಜಸ ತಾಮಸ ಗುಣಗಳಿತ್ತು ಅಂತ ಆದ್ರೆ ದೇವರೇ ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸ್ತಾನೆ. ಹಾಗಾಗಿ ನಮ್ಮಿಂದ ಆಗುವಂತ ಒಳ್ಳೆಯ ಕೆಲಸ ಇರಬಹುದು, ನಮ್ಮಿಂದ ಮಾಡಲ್ಪಡುವಂತ ಕೆಟ್ಟ ಕೆಲಸ ಇರಬಹುದು, ಎಲ್ಲವನ್ನೂ ದೇವರೇ ಮಾಡಿಸೋದು, ಅವನಿಂದ ಯಾವುದು ನಡೆಯೋದಿಲ್ಲ. ಹಾಗಾಗಿ ಕೃಷ್ಣ ಇಲ್ಲಿ ಹೇಳ್ತಕ್ಕ ಸರ್ವಾಣಿ ಕರ್ಮಾಣಿ, ಶುಭಾಶುಭ ಕರ್ಮ ಎಲ್ಲಾ ಕರ್ಮಗಳನ್ನು ಮೈ ಸನ್ಯಸ್ಯ ನನ್ನಲ್ಲಿ ಸಮರ್ಪಿಸಿ, ನಿರಾಶೀಹಿ ಭೂತ್ವ ಕೇವಲ ಭಗವಂತ ಅನುಗ್ರಹವಾಗಲಿ ಎಂಬ ಭಾವನೆಯನ್ನ ಬಿಟ್ಟು ಬೇರೆ ಯಾವ ಭಾವನೆಯನ್ನು ಕೂಡ ಹೊಂದದವನಾಗಿ, ಸಕಲ ಆಸೆಗಳ ಸಕಲ ಲೌಕಿಕ ವ್ಯಾಮೋಹಗಳನ್ನ ಬಿಟ್ಟವನಾಗಿ, ನಿರ್ಮಮಃ ಭೂತ್ವ ದೇವರ ಮೇಲೆ ಒಂದು ಭಕ್ತಿ, ಶ್ರದ್ಧೆ, ಮಮಕಾರ ಅದು ಬಿಟ್ಟು ಸ್ವಾರ್ಥಪರವಾಗಿರ್ತಕ್ಕಂಥ ಅಹಂಕಾರ ಮಮಕಾರಗಳನ್ನ ಬಿಟ್ಟವನಾಗಿ, ವಿಗತ ಜ್ವರ ಆತಂಕಗಳನ್ನ, ದೈಹಿಕವಾದ ಮಾನಸಿಕವಾದ ಗೊಂದಲಗಳನ್ನ ಬಿಟ್ಟವನಾಗಿ, ಅಂದ್ರೆ ಧೈರ್ಯದಿಂದ ಯುದ್ಧಸ್ವ ರಣರಂಗದಲ್ಲಿ ಹೋರಾಡು, ಜೀವನವೆಂಬ ಯುದ್ಧದಲ್ಲಿ ನಿನ್ನ ಪಾಲಿನ ಕರ್ತವ್ಯಗಳಲ್ಲಿ ನೀನು ತೊಡಗಿಕೋ, ಅದೇ ನಿಜವಾದ ಹೋರಾಟ. ಯಾಕಂದ್ರೆ ನಮಗೆ ಯಾವುದೂ ಕೂಡ ಈ ಕೆಲಸಕ್ಕೆ ಇಂಥದ್ದೇ ಫಲ, ಇದು ಒಳ್ಳೇದಾಗೇ ಆಗತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಎಷ್ಟೋ ಕೆಲಸಗಳನ್ನ ನಾವು ಅನಿಶ್ಚಿತತೆಯಿಂದಲೇ ಮಾಡುವಂಥದ್ದು. ಒಂದು ತಾಯಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಹೋಗ್ತಾಳೆ ಅಂದ್ರೆ ಅಡಿಗೆ ರುಚಿ ಹಾಗೆ ಆಗತ್ತೆ, ಉಪ್ಪು ಹುಳಿ ಖಾರ ಅದರಲ್ಲೊಂದು ಸವಿ ರುಚಿ ಎಲ್ಲವೂ ಚೆನ್ನಾಗಿದ್ದೇ ಇರತ್ತೆ ಅನ್ನೋ ಭಾವನೆ, ಅನ್ನೋ ಧೈರ್ಯ ಯಾರಿಗೂ ಇರೋದಿಲ್ಲ ಅಲ್ವಾ. ಅದು ಎಷ್ಟೇ ನಾವು ಅಳತೆ ಮಾಡಿ ಹಾಕಿದ್ರು ಕೂಡ ವ್ಯತ್ಯಾಸಗಳಾಗಬಹುದು. ಆದ್ರೆ ಆ ಒಂದು ಒಳ್ಳೆ ಭಾವನೆಯಿಂದ ಮಾಡಿದಾಗ ಅದನ್ನೊಂದು ರುಚಿ ಬಂದಿರುತ್ತೆ, ಅಡಿಗೆ ಚೆನ್ನಾಗಾಗಿರುತ್ತೆ. ಹಾಗೆ ಎಲ್ಲವನ್ನೂ ಕೂಡ ದೇವರ ಕೆಲಸ ಎಂಬ ಭಾವನೆಯಿಂದ ಕೆಲಸದ ಬಗ್ಗೆ ಶ್ರದ್ಧೆಯನ್ನ ಇಟ್ಟುಕೊಂಡು, ಆ ಕೆಲಸ ದೇವರ ಕೆಲಸ ಈ ಭಾವನೆಯಿಂದಾಗಿ ನಿಮ್ಮ ನಿಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡಿ ಎಂಬತಕ್ಕಂಥ ಸಂದೇಶವನ್ನ ಕೃಷ್ಣನಲ್ಲಿ ಕೊಡ್ತಾ ಇದ್ದಾನೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಶ್ರೀಕೃಷ್ಣಾರ್ಪಣ.